MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಒಂದ್ ಕಡೆ ಮಳೆ ಜನರಿಗೆ ಸಂಕಷ್ಟ ತಂದಿಡ್ತಾ ಇದ್ರೆ, ಮತ್ತೊಂದ್ ಕಡೆ ಕೊರೋನಾ ರಾಜ್ಯದಲ್ಲಿ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. 47ಕ್ಕೆ ಏರಿದೆ ಕೊರೋನಾ ಪಾಸಿಟಿವ್ ಸಂಖ್ಯೆ. ಮೊನ್ನೆವರೆಗೂ ಸೋಂಕಿತರ ಸಂಖ್ಯೆ 35 ಮಾತ್ರ ಇತ್ತು. 47 ಪ್ರಕರಣಗಳಲ್ಲಿ ಬೆಂಗಳೂರಿನಲ್ಲೇ 40 ಕೇಸ್ ಪತ್ತೆಯಾಗಿದೆ. ನೋಡಿ, ಒಟ್ಟು ಪ್ರಕರಣಗಳು 47 ಇದ್ರೆ ಅದರಲ್ಲಿ ಬಹುಪಾಲು ಬೆಂಗಳೂರಿನದ್ದೇ. 40 ಕೇಸ್ಗಳು ಬೆಂಗಳೂರು ಒಂದರಲ್ಲೇ ಪತ್ತೆಯಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ದಿನೇ ದಿನೇ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. 30-35 ಇದ್ದಿದ್ದು ಈಗ 47 ಆಗಿದೆ. ಇನ್ನು ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ವೈರಸ್ ದಾಳಿ ಮಾಡ್ತಾ ಇರೋದು ಆತಂಕಕ್ಕೀಡು ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಇದು ತಲೆನೋವು ತಂದಿಟ್ಟಿದೆ. ಹೀಗಾಗಿ ಕೊರೋನಾ ತಡೆಗೆ ಅಗತ್ಯ ಕ್ರಮಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಆಗೋದೇ ಇದು. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದವ್ರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡ್ರೆ ಹೇಗ್ ಬಂದಿರಬಹುದು ಏನು ಅನ್ನುವಂತ ಯೋಚನೆ ಬರುತ್ತೆ. ಬಹಳಷ್ಟು ಬಾರಿ ಮಹಾರಾಷ್ಟ್ರದಂತ ಬಾರ್ಡರ್ ಏರಿಯಾಗಳಲ್ಲಿ, ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ನಲ್ಲಿರುವಂತಹ ಏರಿಯಾಗಳಲ್ಲಿ ಜನಗಳಿಗೆ ಕೊರೋನಾ ಪಾಸಿಟಿವ್ ಆದಾಗ ಮಹಾರಾಷ್ಟ್ರಕ್ಕೆ ಹಾಗೆ ಮುಂಬೈ ಈ ಭಾಗಕ್ಕೆ ಓಡಾಡಿರುವಂತಹ ಹಿಸ್ಟ್ರಿ ಇತ್ತು. ಒಂದು ವಾರದ ಹಿಂದೆ, ತಿಂಗಳ ಹಿಂದೆ ಹೋಗಿ ಬಂದಿರೋದಿತ್ತು. ಆದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್ ಬರ್ತಾ ಇದೆಯಲ್ಲ, ಎಷ್ಟೋ ಕಡೆಗಳಲ್ಲಿ ಅದಕ್ಕೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ. ಆದ್ರೂ ಕೂಡ ವೈರಸ್ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಚಾಲೆಂಜ್, ಏನಾಗ್ತಾ ಇದೆ ಅಂತ. ಹಾಗೆ ಈಗ ಏನ್ ಕಾಣಿಸ್ಕೊಳ್ತಾ ಇದೆ ಜನರಲ್ಲಿ, ಅದು JN1. ಸೊ ಇದು ಏನಾದ್ರೂ ಕಮಾಬಿಟೀಸ್, ಆಲ್ರೆಡಿ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಮಾತ್ರ ಎಫೆಕ್ಟ್ ಆಗುತ್ತೆ, ಪ್ರಾಣಾಪಾಯ ಏನಾಗಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಹೆಲ್ತ್ ಎಕ್ಸ್ಪರ್ಟ್. JN1 ನಿಂದ ಏನು ಪ್ರಾಣಕ್ಕೆ ಸಮಸ್ಯೆ ಆಗಲ್ಲ ಅಂತ. ಬಟ್ ಎಚ್ಚರ ಅಂತೂ ಇರಬೇಕು, ಮೈ ಮರಿಬಾರ್ದು. ಕೋವಿಡ್ ಟೆಸ್ಟ್ಗೆ ಇದೀಗ ಸಕಲ ಸಿದ್ಧತೆಗಳಾಗಿದೆ ಬೆಂಗಳೂರಿನಲ್ಲಿ. ಇವತ್ತು ಕೋವಿಡ್ ಟೆಸ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದಿನ ಆಗಿರಬೇಕಿತ್ತು, ಬಟ್ ಟೆಸ್ಟಿಂಗ್ ಕಿಟ್ಗಳ ಸಮಸ್ಯೆ ಇರೋದ್ರಿಂದ ಮತ್ತೆ ಡಿಲೇ ಆಗ್ತಾ ಇದೆ. RT-PCR ಕಿಟ್ಗಳು ಬಂದ ತಕ್ಷಣ ತಪಾಸಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾರಿ ಕೇಸ್ ಹಾಗೆ ILI ಮಕ್ಕಳು ವೃದ್ಧರಿಗೂ ಕೂಡ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಆರೋಗ್ಯ ಕೇಂದ್ರಗಳಲ್ಲಿ ಟೆಸ್ಟ್ಗೆ ಇಲಾಖೆ ತಯಾರಿಯನ್ನ ಮಾಡಿಕೊಂಡಿದೆ. ಇದಾಗಲೇ ಆರಂಭ ಆಗಬೇಕಿತ್ತು, ತಡವಾಗಿರೋದಕ್ಕೆ ಕಾರಣ ಟೆಸ್ಟಿಂಗ್ ಕಿಟ್ಗಳ ಕೊರತೆ. ಇದೀಗ ಅವೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಟೆಸ್ಟಿಂಗ್ ಕಿಟ್ಗಳನ್ನ ತರಿಸ್ಕೊಂಡು ಏನು 5-6 ಒಂದು ಕೇಂದ್ರಗಳೇನು ಹೇಳಿದ್ದಾರೆ ಅಲ್ಲಿ ಟೆಸ್ಟ್ ಅನ್ನ ನಡೆಸ್ತಾರೆ. ಆರೋಗ್ಯ ಇಲಾಖೆ ಅದಕ್ಕೆ ಬೇಕಿರುವಂತ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತೆ. ಇವತ್ತು ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕೋವಿಡ್ ಪಾಸಿಟಿವ್ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಟೆಸ್ಟಿಂಗ್ ಆರಂಭ ಮಾಡಿದ್ರೆ ಆಫ್ ಕೋರ್ಸ್ ಆ ನಂಬರ್ಸ್ ಜಾಸ್ತಿ ಆಗುತ್ತೆ. ಬಟ್ ಭಯ ಪಡುವಂತ ಅಗತ್ಯ ಇಲ್ಲ, ಮುಂಜಾಗ್ರತೆ ವಹಿಸಬೇಕು ಅನ್ನೋದಾಗಿ ವೈದ್ಯರು ಹೇಳ್ತಾ ಇದ್ದಾರೆ. ಗೊತ್ತಿದೆ ನಮಗೆ ಕೊರೋನಾ ಸಮಯದಲ್ಲಿ ಹೇಗಿರುತ್ತೆ ಸ್ಥಿತಿ ಅಂತ. ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು. ಕೊರೋನಾ ತಡೆಗೆ BBMP ಕೂಡ ದಿಟ್ಟ ಹೆಜ್ಜೆ ಇಟ್ಟಿದೆ. ಆಯುಕ್ತರಿಂದ ವಲಯವಾರು ಅಧಿಕಾರಿಗಳ ಸಭೆಯನ್ನು ನಡೆಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಆಯುಕ್ತರ ಸಭೆ ನಡೆಯೋದಿದೆ. 11 ಗಂಟೆಗೆ ಬೆಂಗಳೂರಿನಲ್ಲಿ ಕೊರೋನಾ ತಡೆಗೆ ಕ್ರಮಗಳ ಚರ್ಚೆಯಾಗುತ್ತೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಆಯುಕ್ತರ ಸಭೆ ನಡೆಯುತ್ತೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತೆ. ಟೆಸ್ಟಿಂಗ್ ಹಾಗೆ ಬೆಡ್ ಅನ್ನ ಮೀಸಲಿಡೋ ಬಗ್ಗೆನೂ ಕೂಡ ಚರ್ಚೆಗಳಾಗುತ್ತೆ. ಒಂದು ಈ ರೀತಿಯಾಗಿ ಪಾಸಿಟಿವ್ ಬಂದಾಗ, ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದಾಗ ಬೆಡ್ ರೆಡಿ ಇರಬೇಕು, ಅವ್ರಿಗೆ ತಕ್ಷಣ ಚಿಕಿತ್ಸೆ ಸಿಗಬೇಕು, ಅದ್ರ ಬಗ್ಗೆ ಒಂದು ಸುತ್ತಿನ ಚರ್ಚೆ. ಅದರ ಜೊತೆಗೆ ಟೆಸ್ಟಿಂಗ್ಗಳ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಟೆಸ್ಟಿಂಗ್ ಕಿಟ್ಗಳ ಕೊರತೆ ಬರದೇ ಇರೋ ರೀತಿಯಾಗಿ ಎಲ್ಲಾ ಕೇಂದ್ರಗಳಲ್ಲೂ ಹೇಗೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೆಯುತ್ತೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಮೇಲೆ ತೀವ್ರ ನಿಗಾವನ್ನ ವಹಿಸಲಾಗ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.